ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ದೃಶ್ಯಗಳು ಯಾದಗಿರಿ ನಗರದ ಹಳೆಯ ಬಸ್ ಸ್ಟ್ಯಾಂಡ್ ದೃಶ್ಯಗಳು. ಯಾದಗಿರಿ ನಗರದಿಂದ ಶಹಾಪುರ ನಗರಕ್ಕೆ ಹೋಗುವಂಥ ಈ ಒಂದು ರಸ್ತೆ ಈಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾಕಂತ ನಿನ್ನೆ ನಾವೊಂದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿ ಮಣ್ಣು ಜಾಡ್ತಾ ಇದೆ ಅಂಥೇಳಿ, ಹೆವಿ ವೆಹಿಕಲ್ಗಳು ಹೋಗೋದ್ರಿಂದ ಮಣ್ಣು ಜಾಸ್ತಿ ಜಾಡ್ತಾ ಇದೆ ಅಂಥೇಳಿ ನಾನು ಒಂದು ವಿಡಿಯೋ ಮಾಡಿದೆ. ಆದರೆ ಇವತ್ತು ಸಂಪೂರ್ಣವಾಗಿ ಈ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ನೀವು ನೋಡ್ತಿರುವ ದೃಶ್ಯಗಳಲ್ಲಿ ನೋಡಿ, ಲೋಕೋಪಯೋಗಿ ಇಲಾಖೆ ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ, ದಯವಿಟ್ಟು ಬೈಪಾಸ್ ರಸ್ತೆ ಮುಖಾಂತರ ಸಂಚರಿಸಿ ಅಂತೇಳಿ. ಆದರೆ ಇಷ್ಟಾದರೂ ಸಹ ಟೂ ವೀಲರ್ ವಾಹನಗಳು ಯಾವ ರೀತಿ ಹೋಗ್ತಾಯಿದೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ನಾನು. ನೋಡಿ, ನೀವು ನೋಡ್ತಿರೋ ದೃಶ್ಯಗಳಲ್ಲಿ ಇಲ್ಲಿ ಸಂಪೂರ್ಣವಾಗಿ ಈ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಆದರೂ ಸಹ ದ್ವಿಚಕ್ರ ವಾಹನ ಸವಾರರು ರೌಂಡ್ ಹಾಕಿ ಹೋಗೋದು ಬೇಡ ಅಂತೇಳಿ ಕಷ್ಟಪಟ್ಟು ಹೋಗ್ತಾಯಿದ್ದಾರೆ. ನೋಡಿ, ಇಲ್ಲಿ ನೋಡ್ತಿರೋ ದೃಶ್ಯಗಳು ದ್ವಿಚಕ್ರ ವಾಹನಗಳು ಯಾವ ರೀತಿ ಇಲ್ಲಿ ನಿಂತ್ಕೊಂಡಿದ್ದಾವೆ ಮತ್ತು ಯಾವ ರೀತಿ ಬರ್ತಾಯಿದೆ ಅಂತೇಳಿ. ನೋಡಿ, ಇದು ಸಂಪೂರ್ಣವಾಗಿ ಈಗ ಕಂಪ್ಲೀಟಾಗಿ ಬಂದಾಗಿದೆ. ಆದರೂ ಸಹ ಇಲ್ಲಿ ದ್ವಿಚಕ್ರ ವಾಹನ ಸವಾರರು ಸಾಕಷ್ಟು ಕಷ್ಟಪಟ್ಟು ಹೋಗ್ತಿದ್ದಾರೆ. ನೋಡಿ, ನೋಡಿ ಇದು ಇಲ್ಲಿ ಸಮಸ್ಯೆ ಇದ್ದರೂ ಸಹ ದ್ವಿಚಕ್ರ ವಾಹನ ಸವಾರರು ಸಹಕರಿಸುತ್ತಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಏನಾದರೂ ಸ್ವಲ್ಪ ಕಾಲು ಜಾರಿ ಬಿದ್ದರೆ ಅಪಘಾತ ಆಗುತ್ತೆ. ಹಾಗಾಗಿ ಅಧಿಕಾರಿಗಳು ಇನ್ನೂ ಸ್ವಲ್ಪ ಇದರಲ್ಲಿ ನಾಳೆ ಅಧಿಕಾರಿಗಳ ಮೇಲೆ ಇದು ಒಂದು ಬರುತ್ತೆ. ಈ ಒಂದು ದೃಶ್ಯಗಳು ಯಾದಗಿರಿ ನಗರದ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಿಂದ ಶಹಾಪುರ ನಗರಕ್ಕೆ ಹಳೆ ಭೀಮಾ ನದಿಯಿಂದ ಹೋಗುವಂಥ ದೃಶ್ಯಗಳು. ಈ ದೃಶ್ಯದಲ್ಲಿ ನೋಡ್ತಿರಬಹುದು ಯಾವ ರೀತಿ ಈ ದ್ವಿಚಕ್ರ ವಾಹನ ಸವಾರರು ಹೋಗ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ. ಇದು ರೈಲ್ವೆ ಬ್ರಿಡ್ಜ್, ನೀವು ನೋಡ್ತಿರಬಹುದು. ಇದು ರೈಲ್ವೆ ಪಟ್ರಿ. ಈಗ ಕೆಲಸ ನಡೀತಾ ಇದೆ, ಪ್ರಗತಿಯಲ್ಲಿದೆ. ನಿನ್ನೆ ಇಲ್ಲೇ ಬಂದು ನಾನು ಒಂದು ವಿಡಿಯೋ ಮಾಡಿದೆ, ವಾಹನ ಸವಾರರು ಸಹಕರಿಸುತ್ತಿಲ್ಲ ಎಂದು. ಇವತ್ತು ಸಂಪೂರ್ಣವಾಗಿ ಆ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಆದರೆ ದ್ವಿಚಕ್ರ ವಾಹನ ಸವಾರರು ಹರಸಾಹಸ ಪಟ್ಟು ಹೋಗುವುದಕ್ಕೆ ದಾರಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನೀವೆಲ್ಲ ದೃಶ್ಯಗಳು ನೋಡ್ತಿರಬಹುದಲ್ಲ, ದಾರಿ ಮಾಡಿಕೊಂಡು ಹೋಗ್ತಿದ್ದಾರೆ. ನೋಡಿ, ಇದು ಈ ಕಡೆ ಯಾದಗಿರಿ ನಗರ. ಇದು ಯಾದಗಿರಿ ನಗರದಿಂದ ಇದು ಶಹಾಪುರ ಬೆಂಗಳೂರು ಹೋಗುವಂಥ ರಸ್ತೆ. ಇದು ಮುಖ್ಯ ರಸ್ತೆ. ಇದು ಭೀಮಾ ನದಿ ವಯವಾಗಿ ಬೆಂಗಳೂರು ಹೋಗುವಂಥ ರಸ್ತೆ. ಇದು ರೈಲ್ವೆ ನಿಲ್ದಾಣ, ಯಾದಗಿರಿ ನಗರದ ರೈಲ್ವೆ ನಿಲ್ದಾಣದ ನಾನು ನಿಂತಿರೋದು. ಇದು ಬ್ರಿಡ್ಜ್ ನೋಡಿ, ಇದೇ ಬ್ರಿಡ್ಜು, ಇದೇ ಪಕ್ಕದಲ್ಲಿ ಮಣ್ಣು ಜಾರುತ್ತಿದೆ ಅಂಥೇಳಿ ಈ ಒಂದು ರಸ್ತೆ ಬಂದ್ ಮಾಡಲಾಗಿದೆ. ಸಂಪೂರ್ಣವಾಗಿ ಯಾವುದೂ ಒಂದು ವೆಹಿಕಲ್ ಬರಬಾರ್ದು ಅಂತೇಳಿ ಬಂದ್ ಮಾಡಿದ್ದಾರೆ. ಆದರೂ ಸಹ ದ್ವಿಚಕ್ರ ವಾಹನ ಸವಾರರು ದಾರಿ ಮಾಡಿಕೊಂಡು ಹೋಗ್ತಿದ್ದಾರೆ.
ನೋಡಿ ಎಷ್ಟೊಂದು ಹರಸಾಹಸ ಪಟ್ಟು ಹೋಗ್ತಿದ್ದಾರೆ ದ್ವಿಚಕ್ರ ವಾಹನ ಸವಾರ. ಇಷ್ಟೊಂದು ಮಣ್ಣು ಹಾಕಿದ್ರು ಸಹ ದಾರಿ ಮಾಡಿಕೊಂಡು ಹೋಗ್ತಿದ್ದಾರೆ. ನೋಡಿ ಸಿಗ್ಬಿತ್ತು ಗಾಡಿ. ನೋಡಿ ಈಗಾಗಲೇ ಒಂದು ದ್ವಿಚಕ್ರ ವಾಹನ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ದೃಶ್ಯ ನೋಡ್ತಾ ಇದ್ರಲ್ಲ ನೀವು. ಅಲ್ಲಿ ದಾರಿ ಇಲ್ಲ, ಅಲ್ಲಿ ದಾರಿ ಇಲ್ಲ, ಸುಮ್ಮನೆ ಯಾಕೆ ಹೋಗ್ತೀರಿ ಮತ್ತೆ ದಾರಿ ಇಲ್ಲ ಅಂತಂದರೆ. ನೋಡಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ದಾರಿ ಇಲ್ಲ ಅಂತಂದ್ರೂ ಜನ ಕೇಳ್ತಾ ಇಲ್ಲ. ನೋಡಿ ಇದೇ ತರಹ ಹೊಳೆ ಬ್ರಿಡ್ಜಿಂಗ್ ಸಹ ಇದೆ ಅಂತೇಳಿ ಅಲ್ಲಿಂದ ಬರುವಂಥ ಜನ ಹೇಳ್ತಾ ಇದ್ದಾರೆ. ಆದರೂ ಜನ ಇಲ್ಲಿ ಕೇಳ್ತಾ ಇಲ್ಲ. ಹೇಗಾದರೂ ಮಾಡಿ ಮತ್ತೆ ಅಲ್ಲಿಂದ ಇಲ್ಲಿ ತನಕ ಹೋಗಿ ವಾಪಸ್ ಬರೋಂಥ ಕೆಲಸ ಆಗ್ತಿದೆ ಇಲ್ಲಿ ನೋಡಿ.